ಹಲೋ ಹಾಯ್ ನಮಸ್ಕಾರ ಗೈಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಫೈನಲಿ ನಾನು ನನ್ನ ಹೇರ್ ಕಟ್ ಮಾಡ್ಸೋಣ ಅಂತ ಹೊರಟಿದ್ದೀನಿ. ಏನಕ್ಕೆ ಅಂತಂದರೆ UK ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಆ ಸಮ್ಮರಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂತಂದರೆ ಇಲ್ಲಿ ತಡೆಯೋಕೆ ಕೂಡ ಆಗಲ್ಲ. ಅಂಥ ಟೈಮಲ್ಲಿ ಇಷ್ಟೊಂದು ಕೂದಲು ಮೇಂಟೈನ್ ಮಾಡೋಕ್ಕಂತ ಇದ್ದಿದ್ದು ಆಗಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿ ಇವಾಗ ಹೇರ್ ಕಟ್ ಮಾಡ್ಸೋಣ ಅಂತ ಹೊರಟಿದ್ದೀನಿ. ಸೊ ಬನ್ನಿ ಇವಾಗ ಇಲ್ಲಿ ಹೇರ್ ಕಟ್ ಹೆಂಗೆ ಮಾಡ್ತಾರೆ ಆ್ಯಂಡ್ ಎಷ್ಟು ಚಾರ್ಜ್ ಮಾಡ್ತಾರೆ ಎಲ್ಲನೂ ನೋಡೋಣ. UK ಅಲ್ಲಿ ಹೇರ್ ಕಟ್ಗೆ ತುಂಬ ಅಂದರೆ ತುಂಬ ಚಾರ್ಜ್ ಮಾಡ್ತಾರೆ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಇಲ್ಲೆಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಪ್ರಾಬ್ಲಮ್ ಅಂತಂದರೆ ನಾವು ಹೇಳೋದೇ ಒಂದು ಸ್ಟೈಲು, ಇವ್ರು ಮಾಡೋದೇ ಇನ್ನೊಂದು ಸ್ಟೈಲು. ಸೊ ವೆಯ್ಟ್ ಮಾಡೋಣ ಫೈನಲ್ ರಿಸಲ್ಟ್ಗೆ. ಹೇರ್ ಕಟ್ ಮುಗಿಸಿದಾಯಿತು ಆ್ಯಂಡ್ ದಿಸ್ ಇಸ್ ಅವರ್ ಲುಕಿಂಗ್ ನಾವ್ ಆ್ಯಂಡ್ ದಿಸ್ ಇಸ್ ದ ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಇಸ್ ದ ಸೈಡ್ಸ್. ಹೇರ್ ಕಟ್ ಜೊತೆಗೆ ನಾನು ಬಿಯರ್ಡ್ನ ಕೂಡ ಶೇಪ್ ಮಾಡಿಸಿದೆ ಆ್ಯಂಡ್ ಲುಕಿಂಗ್ ಡೀಸೆಂಟ್ ಥರ ಅನಿಸ್ತಾ ಇದೆ ಅಂತ ನಾನು ಅನ್ಕೊತೀನಿ. ಫುಲ್ ಡೀಸೆಂಟ್ ಆಗಿಬಿಟ್ಟಿದ್ದೀನಿ ಈಗ. ಬಟ್ ಏನು ಹೇಳಿ ಗುರು, ಅಷ್ಟೊಂದು ಕೂದಲ ಒಂದೇ ಸರಿ ಹಿಂಗೆ ಕಟ್ ಮಾಡ್ಬಿಟ್ಟ, ಫುಲ್ ಬೇಜಾರಾಗೋಯ್ತು ನನಗೆ ಕೂತ್ಕೊಂಡು. ಬಟ್ ಸೊ ಓಕೆ. ಆ್ಯಂಡ್ ನಾನು ಎಷ್ಟು ಕೊಟ್ಟೆ ಇಲ್ಲಿ UK ಅಲ್ಲಿ ಹೇರ್ ಕಟ್ಗೆ ಅಂತಂದರೆ 25 pounds ಕೊಟ್ಟೆ, ವಿಚ್ ಈಸ್ ಈಕ್ವಲ್ ಟು 2700 to 800. ಕಾಸ್ಟ್ಲಿ ಆಯಿತು ಅಲ್ವಾ? ಬಟ್ ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇನ್ ಅಬ್ರಾಡಲ್ಲೆಲ್ಲ ಹಿಂಗೆ ವರ್ಕ್ ಆಗುತ್ತೆ. ಹೇರ್ ಕಟ್ಟಿಗೆ ತುಂಬ ಖರ್ಚಾಗುತ್ತೆ ಇಲ್ಲೆಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.